ಮಂತ್ರಿ ಆಗಬೇಕಾದರೆ ಕಂತ್ರಿ ಕಾರ್ಯ ಮಾಡಲೇಬೇಕು. ರೌಡಿ ಆಗಬೇಕಾದ್ರೆ ಪುಂಡ ಪೋಖರಿಗಳ ರಾಜ್ಯ ಕಟ್ಟಲೇಬೇಕು. ಈ ದುನಿಯಾದಲ್ಲಿ ಆಗಬೇಕಾದ್ರೆ ಗಂಡೆದೆಯ ಗುಂಡಿಗೆ ಇರಲೇಬೇಕು. ಆ ಗಂಡೆದೆಯ ಗುಂಡಿಗೆ ಇರೋದು ಈ ರೌಡಿ ರಾಜರಿಗೆ ಮಾತ್ರ. ನಂಜೇಗೌಡ, ನನ್ನ 10 ಲಕ್ಷ ಹಣವನ್ನು ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಲ್ಲ, ಗೊತ್ತೇ ಅದೇ ಸೇಡಿಗಾಗಿ ನಿನ್ನ ಅಂದದ ಅರಮನೆಯಲ್ಲಿ ಚಂದಾಗಿ ಶೋಭಿಸುತ್ತಿರುವ ನಿನ್ನ ಮುದ್ದು ತಂಗಿಯನ್ನು ನಾಕದ್ದು ಪ್ರೀತಿ ಮಾಡಿ ಅವಳ ಮನಸ್ಸನ್ನು ಗೆದ್ದು ಅವಳನ್ನು ಕತ್ತಲೆಯನ್ನಾಗಿ ಮಾಡಿ ಅವಳ ಪ್ರತಿಯೊಂದು ಅಂಗಾಂಗಗಳ ಸುಖ ಪಡೆದು ಆಮೇಲೆ ಅವಳನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ನಿನ್ನ ಶ್ರೀಮಂತಿಕೆ ಶಿಖರದ ಮೇಲೆ ನಾವು ಕಾಲಿಟ್ಟು ಮೆರೆದಿದ್ದರೆ ಮೇರೆ ನಾಮ್ ರೌಡಿ ರಾಜನೇ ನಾನ್ಯಾರು ಗೊತ್ತಲ್ಲ. ಸುತ್ತು 25 ಹಳ್ಳಿಗೆ ಸರದಾರ, ಕೋಟಿ ಕೋಟಿ ಅಭಿಮಾನಿಗಳಿಗೆ ಯೌವನ ತುಂಬಿ ತುಳುಕುತ್ತಿರುವ ಹದಿಹರಿಯದ ಹುಡುಗಿಯರಿಗೆ ರಸಿಕ ವೀರಾದಿ ವೀರ ಶೂರಾದಿ ಶೂರ ವೀರ ಪರಾಕ್ರಮಿ ರೌಡಿ ರಾಜನೇ ಅಲ್ಲ. ನಾವು ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ?
ಅದು ಚಲೋ ಐತ್ರಿ. ಮಾತ್ ನಿಮಗ ಜಾಸ್ತಿ ಹರಿಸಿದ್ರೆ ಅಷ್ಟ ನಿಮಗ. ನಾವು ಬಂದ್ರೆ ಜಾತ್ರೆ, ನಾವು ಬಂದು ಹೋದ್ಮೇಲೆ ಅದು ಚರಿತ್ರೆನ. ಲುಕ್ಕು ಕರೆಕ್ಟ್ ಆಗಿದೆ, ಸ್ಟೈಲ್ ಕದರ್ ಆಗಿದೆ, ಧೂಳು ಎಬ್ಸೋ ಟೈಮ್ ಬಂದಾಗಿದೆ. ನಮ್ಮನ್ನು ತಡೆಯೋದಿರ್ಲಿ, ಟಚ್ 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 ಮಾಡಕ್ ಹೋಗಲ್ಲ. If you think you are bad, I am your dad. ಬೆಳೆಯೋ ತಾಕತ್ತಿದ್ದವನು ಯಾವತ್ತೂ ಉರ್ಕೊಳ್ಳಲ್ಲ. ಉರ್ಕೊಳ್ಳ ನನ್ ಮಗ ಯಾವತ್ತೂ ಬೆಳೆಯೋಲ್ಲ. ಏನ್ ನಮ್ಮನ್ ಕಂಡ್ರೆ ಹುರ್ಕೊಳ್ಳೋರು ಒಬ್ರ ಇಬ್ರ? ದುಶ್ಮನ್ ಕಾಯಂದ್ರೆ चा में शक्कर रही तो पीने के क्या मजा, पलंग पर लड़की नहीं तो सोने का क्या मजा. मजा को मजा, रौड़ी राज दिलदार दिलदार मजा. ಕೆಂಗೆ ನಿನ್ನಿಂದ ಕೆತ್ತರಿಸಿ ನೋಡುತ್ತಿರುವೆಲ್ಲ, ಯಾರು ನೀನು? ಯಾರು? ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ನಮ್ಮ ಲೋಕ ಕಳಿಸಲು ಬಂದಿದ್ದಾನೆ ಈ ಯಮರಾಜ. ಯಮರಾಜ ಕಂಡವರ ರುಂಡ ಹಾರಿಸುವ ಪುಂಡ ಯಮರಾಜ ನಾನಾಗಿರುವಾಗ ನೀನವನ್ನೇ ಬಚ್ಚ, ನಿನ್ನ ಹೆಸರೇನು? ಲೇ ಲುಚ್ಚ, ನನ್ನ ಹೆಸರು ಕೇಳಿದ್ರೆ ನಿನ್ನ ಉಸಿರು ಹಾರಿ ಹೋಗೋದು ಖಂಡಿತ. 10 ವರ್ಷಗಳ ಹಿಂದೆ ಆ ಗೌಡ ನನ್ನ ಹೆತ್ತ ತಂದೆ ತಾಯಿಯನ್ನು ಕತ್ತರಿಸಿ ನನ್ನ ಆಸ್ತಿಯಲ್ಲೇ ಎತ್ತಿ ಹಾಕಿದ ಸೇರಿಗಾಗಿ ಇಂದು ನಿನ್ನ ಶಿರ ಕತ್ತರಿಸಲು ಬಂದ ವೀರರಣ ವಿಕ್ರಮ. ವೀರರಣ ವಿಕ್ರಮ ನನ್ನ ಶಿರ ಕತ್ತರಿಸಲು ನಿಲ್ಲಿಸಬೇಕು. ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನನ್ನನ್ನು ಮುಟ್ಟಲು ಬಂದರೆ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಗೌಡನ ಚಾವಡಿಗೆ ಕಟ್ಟಬೇಕಾಗುತ್ತದೆ. ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಬಂಡು ಪಟ್ಟಿ ಮಗಳೇ, ನಿಮ್ಮಂತ ಪುಂಡರ ಕೈಯಿಂದ ರುಂಡ ಕತ್ತರಿಸಿಕೊಳ್ಳುವ ಶಂಡ ನಾನಲ್ಲ. ಗಂಡನೇ ಪುಂಡೌಲಿ ಆಗಿ ನಿಮ್ಮಂತ ರೌಡಿಗಳ ರುಂಡ ಕತ್ತರಿಸುವ ಯಮರಾಜ. ಗಂಡುಗಲಿ ಇಡೀ ಗುಂಡಗಳ ರಾಜ್ಯದಲ್ಲಿ ಗಂಡುಗಲಿ ಆಗಿರುವ ಈ ಪುಂಡ ರಾಜನ ರುಂಡ ಆರಿಸುವ ಗಂಡು ಯಾವನು ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ನೀನೇ ರುಂಡ ಹರಿದು ತಿನ್ನುವ ಗಂಡು ಹುಲಿ ಆದರೆ ಆ ಹುಲಿಗೆ ಹೇಗೆ ಬಲಿ ಬೀಸಬೇಕೆಂಬುದು ಈ ನಾಯಕನಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ಲೇ ಬಚ್ಚ. ಹೊರಟು ಹೋಗಲು ಬಂದಿಲ್ಲಲೇ ಲುಚ್ಚ. ನಿಮ್ಮಂತ ಸೊಕ್ಕಿನ ಕುಳ್ಳಿಗಳನ್ನು ಮೆಟ್ಟಿ ಸಿಗಲು ಬಂದಿದ್ದಲೇ ಈ ವೀರರಣ ವಿಕ್ರಮ. ವಿಕ್ರಮ ಸುಟ್ಟು ಹಾಕುವ ಕೆಟ್ಟ ವಿಚಾರ ಬಿಟ್ಟು ಎಲ್ಲಿಯಾದರೂ ಬದುಕಿಕೋ, ಇಲ್ಲವಾದರೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಸುಟ್ಟು ಸುಡುಗಾಡಕ್ಕೆ ಅಟ್ಟಬೇಕಾಗುತ್ತದೆ. ಈ ನಿನ್ನ ಕೆಟ್ಟ ಶರೀರವನ್ನು
ನನ್ನನ್ನು ಕತ್ತರಿಸೋದ್ರ ಸಿಟ್ಟಿನಿಂದ ಸಿಡಿದದ್ದು ಮುಂದೆ ಬಂದರೆ ಇದೇ ಲಾಗಿನ ಮರ್ತನ ಮಾಡಬೇಕಾದ್ರೆ ಎಚ್ಚರ. ಕಾಡಿನ ಹುಲಿ ಕಾಡಿನ ಹುಲಿ ಎಂದು ಈ ನಾಡಿನಲ್ಲಿ ಮೆರೆಯಬೇಡ. ಮೆರೆದಿದ್ದೇ ಆದರೆ ನನ್ನ ಗುಂಡಿನ ಏಟಿಗೆ ಹರಿದು ಹೋಗುವುದು ನಿನ್ನ ರಕ್ತದ ಕಾಲುವೆ. ನನ್ನ ರಕ್ತದ ಕಾಲಿಗೆ ಹರಿಸಲು ನಿನ್ನಿಂದೇಕೆ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಈ ಕರ್ನಾಟಕದಲ್ಲಿ ನಾನೇ ದೊರೆ ಎಂದು ಪರಿಹರಿಸಿಕೊಳ್ಳುವ ನಿಮ್ಮಂತ ಕಚಡಾನನ ಮಕ್ಕಳನ್ನ ನನ್ನ ಕಾಲ ಕೆಳಗೆ ಹಾಕಿ ಪಾತಾಳ ಲೋಕಕ್ಕೆ ಅಟ್ಟಿ ಬಿಡುವೆ ನಿಮ್ಮಂತ ಕೆಟ್ಟ ಕುಂಡಿಗಳನ್ನು. ಲೇ ಬಚ್ಚ, ಪಾತಾಳಕ್ಕೆ ಅಟ್ಟುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ನಿನ್ನ ಹೆತ್ತ ತಂದೆ ತಾಯಿಯರನ್ನು ಕತ್ತರಿಸಿದಂತೆ ಕತ್ತರಿಸಬೇಕಾಗುತ್ತದೆ. ಯೋಗ್ಯ ಲೇ ರೌಡಿ ರಾಜ, ನನ್ನ ಹೆತ್ತ ತಂದೆ ತಾಯಿರ ಕತ್ತರಿಸಿದ ನೆನಪೆಂದು ತೆಗೆದರೆ ಈಗಲೇ ನಿನ್ನನ್ನು ಕತ್ತರಿಸಿ ಕಬಾಬ್ ಮಾಡಿದರೆ ಮುಗಿದು ಹೋಗುತ್ತದೆ ನನ್ನ ನಾಟಕದ ನಾಂದಿ. ಇನ್ನು ಮೇಲೆ ನೋಡುತ್ತಿರು, ನಿಮ್ಮಿಬ್ಬರನ್ನು ಕತ್ತರಿಸುವುದಕ್ಕಾಗಿ ಕೆಂಗೆಟ್ಟ ಹುಲಿಯಾಗಿ, ಸೇಡಿಟ್ಟ ಸಿಂಹವಾಗಿ, ಪಂಡರಿಗೆ ಸಿಡಿದೆತ್ತ ಪುಂಡ ಹುಲಿಯಾಗಿ ಈ ಬ್ರಹ್ಮಾಂಡದಲ್ಲಿ ಹೂತು ಹಾಕದಿದ್ದರೆ ನನ್ನ ಹೆಸರು ಈ ಎಂಟನೇ ಬಂಟ ರಣವಿಕ್ರಮನೇ ಅಲ್ಲ. ಹೋಗು. ನಿನಗೇನು ತಿಳಿಯಬೇಕು ಈ ರೌಡಿ ರಾಜನ ಕುತಂತ್ರ? ಸಮಯ ಸಾಧಿಸಿ ನಿನಗೊಂದು ಗತಿ ನಾ ಕಾಣಿಸದಿದ್ದರೆ ಮೇರಾ ನಾಮ್ ರೌಡಿ ರಾಜನೇ ಅಲ್ಲ. ನಾನ್ಯಾರು ಗೊತ್ತಲ್ಲ, ಕಣ್ಣಿಟ್ಟರೆ ರೌಡಿ ರಾಜ, ಕೈ ಕೊಟ್ಟರೆ ಯಮ ಯಮ ರಾಜ. ಭಯ ಇದ್ದನು ಈ ಭೂಮಿಗೆ ಭಾರ ಆಗ್ತಾನೆ, ಆದ್ರೆ ಧೈರ್ಯ ಇದ್ದನು ಇಡೀ ಜಿಂದಗಿನೇ ಆತಾನೆ. ಎಂತವ್ರ ಮುಂದೆ ಕೂಸಾಗಿರ್ಬೇಕು, ನಮ್ಮ ನೋಡಿ ಹುಡ್ಕೊಳ್ಳೋರ್ ಮುಂದೆ ಮಾಸಾಗಿರ್ಬೇಕು.